ನಿಮ್ಮ ಮೊದಲನೇ ಪ್ರಶ್ನೆ, ಗೃಹ ಎಂಬ ಪದಕ್ಕೆ ಸಮಾನಾರ್ಥಕ ಪದ ಯಾವುದು? ಆಪ್ಷನ್ ಎ ರಸ್ತೆ, ಆಪ್ಷನ್ ಬಿ ನದಿ, ಆಪ್ಷನ್ ಸಿ ನಿವಾಸ, ಆಪ್ಷನ್ ಡಿ ನಗರ. ಉತ್ತರ ಆಪ್ಷನ್ ಸಿ ನಿವಾಸ. ನಿಮ್ಮ ಎರಡನೇ ಪ್ರಶ್ನೆ, ಅವನ ಪೆನ್ನು ಬರೆಯಲು ಬಲ್ಲದ ಕತ್ತಿಯಂತೆ ಈ ವಾಕ್ಯದಲ್ಲಿ ಬಳಸಿದ ಉಪಮೆಯ ಉದ್ದೇಶವೇನು? ಆಪ್ಷನ್ ಎ ಗಂಭೀರತೆ ತೋರಿಸಲು, ಆಪ್ಷನ್ ಬಿ ಚಾತುರ್ಯ ವರ್ಣಿಸಲು, ಆಪ್ಷನ್ ಸಿ ಶಕ್ತಿ ವಿವರಿಸಲು, ಆಪ್ಷನ್ ಡಿ ವೇಗ ವಿವರಣೆ. ಉತ್ತರ ಆಪ್ಷನ್ ಡಿ ವೇಗ ವಿವರಣೆ. ನಿಮ್ಮ ಮೂರನೇ ಪ್ರಶ್ನೆ, ಬಿಸಿ ಮಾಡಿದಾಗ ಯಾವ ವಸ್ತು ಗಟ್ಟಿಯಾಗುತ್ತದೆ? ಆಪ್ಷನ್ ಎ ಸೋಪ್, ಆಪ್ಷನ್ ಬಿ ಮೊಟ್ಟೆ, ಆಪ್ಷನ್ ಸಿ ಹಾಲು, ಆಪ್ಷನ್ ಡಿ ಚಿನ್ನ. ಉತ್ತರ ಆಪ್ಷನ್ ಬಿ ಮೊಟ್ಟೆ. ನಿಮ್ಮ ನಾಲ್ಕನೇ ಪ್ರಶ್ನೆ, ಭಾರತದ ರಾಷ್ಟ್ರಗೀತೆಯ ಅಧಿಕೃತ ಅವಧಿ ಎಷ್ಟು? ಆಪ್ಷನ್ ಎ 50 ಸೆಕೆಂಡ್, ಆಪ್ಷನ್ ಬಿ 60 ಸೆಕೆಂಡ್, ಆಪ್ಷನ್ ಸಿ 55 ಸೆಕೆಂಡ್, ಆಪ್ಷನ್ ಡಿ 52 ಸೆಕೆಂಡ್. ಉತ್ತರ ಆಪ್ಷನ್ ಡಿ 52 ಸೆಕೆಂಡ್. ನಿಮ್ಮ ಐದನೇ ಪ್ರಶ್ನೆ, ಆಯುಷ್ಮಾನ್ ಭಾರತ್ ಕಾರ್ಯಕ್ರಮವು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಮೂಲಸೌಕರ್ಯ, ಆಪ್ಷನ್ ಬಿ ರೈಲ್ವೆ ಎಷ್ಟು, ಆಪ್ಷನ್ ಸಿ ಆರೋಗ್ಯ ರಕ್ಷಣೆ, ಆಪ್ಷನ್ ಡಿ ಕೃಷಿ. ಉತ್ತರ ಆಪ್ಷನ್ ಸಿ ಆರೋಗ್ಯ ರಕ್ಷಣೆ. ನಿಮ್ಮ ಆರನೇ ಪ್ರಶ್ನೆ, ಆಮ್ ಆದ್ಮಿ ಕಾ ಅಧಿಕಾರ ಎಂಬ ಪದಗುಚ್ಛವು ಯಾವ ಕಾರ್ಡ್ಗಳೊಂದಿಗೆ ಸಂಬಂಧಿಸಿದೆ? ಆಪ್ಷನ್ ಎ ಆಧಾರ್ ಕಾರ್ಡ್, ಆಪ್ಷನ್ ಬಿ ಪ್ಯಾನ್ ಕಾರ್ಡ್, ಆಪ್ಷನ್ ಸಿ ಪಡಿತರ ಚೀಟಿ, ಆಪ್ಷನ್ ಡಿ ಮತದಾರರ ಗುರುತಿನ ಚೀಟಿ. ಉತ್ತರ ಆಪ್ಷನ್ ಎ ಆಧಾರ್ ಕಾರ್ಡ್. ನಿಮ್ಮ ಏಳನೇ ಪ್ರಶ್ನೆ, ಹಳೆಯ ಸಂಸತ್ ಕಟ್ಟಡದ ಹೊಸ ಹೆಸರೇನು? ಆಪ್ಷನ್ ಎ ಹಳೆಯ ಸಂಸತ್ ಭವನ, ಆಪ್ಷನ್ ಬಿ ಸಂವಿಧಾನ ಸದನ, ಆಪ್ಷನ್ ಸಿ ಭಾರತದ ಸಂಸತ್ ಭವನ, ಆಪ್ಷನ್ ಡಿ ಹಳೆಯ ಸಂಸತ್ ಕಟ್ಟಡ. ಉತ್ತರ ಆಪ್ಷನ್ ಬಿ ಸಂವಿಧಾನ ಸದನ. ನಿಮ್ಮ ಎಂಟನೇ ಪ್ರಶ್ನೆ, ಒಬ್ಬ ಮಹಿಳೆ ತನ್ನ ಜೀವನದಲ್ಲಿ ಎಷ್ಟು ಮಕ್ಕಳಿಗೆ ಜನ್ಮ ನೀಡಬಹುದು? ಆಪ್ಷನ್ ಎ 20 ಮಗುವಿಗೆ, ಆಪ್ಷನ್ ಬಿ 35 ಮಗುವಿಗೆ, ಆಪ್ಷನ್ ಸಿ 40 ಮಗುವಿಗೆ, ಆಪ್ಷನ್ ಡಿ 18 ಮಗುವಿಗೆ. ಉತ್ತರ ಆಪ್ಷನ್ ಸಿ 40 ಮಗುವಿಗೆ. ನಿಮ್ಮ ಒಂಬತ್ತನೇ ಪ್ರಶ್ನೆ, ಅರುಂಧತಿ ರಾಯ್ ಬೂಕರ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಅವರು ಯಾವ ಪುಸ್ತಕಕ್ಕಾಗಿ ಪ್ರಶಸ್ತಿ ಗೆದ್ದರು? ಆಪ್ಷನ್ ಎ ದಿ ಗೋಸ್ಟ್ ರೋಡ್, ಆಪ್ಷನ್ ಬಿ ಲಾಸ್ಟ್ ಆರ್ಡರ್ಸ್, ಆಪ್ಷನ್ ಸಿ ವೈಟ್ ಟೈಗರ್, ಆಪ್ಷನ್ ಡಿ ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್. ಉತ್ತರ ಆಪ್ಷನ್ ಡಿ ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್. ನಿಮ್ಮ ಹತ್ತನೇ ಪ್ರಶ್ನೆ, ಭಾರತದಲ್ಲಿ ಎಲೆಕ್ಟ್ರಾನಿಕ್ ಮತಯಂತ್ರವನ್ನು ಮೊದಲು ಯಾವ ವರ್ಷದಲ್ಲಿ ಬಳಸಲಾಯಿತು? ಆಪ್ಷನ್ ಎ 1980, ಆಪ್ಷನ್ ಬಿ 1982, ಆಪ್ಷನ್ ಸಿ 1985, ಆಪ್ಷನ್ ಡಿ 2004. ಉತ್ತರ ಆಪ್ಷನ್ ಬಿ 1982.